ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಇದು ಮೇಲ್ನೋಟಕ್ಕೆ ಈ ಶ್ಲೋಕ ಏನು ಅನಿಸುತ್ತೆ, ನ ತದ್ಭಾಸಯತೆ ಸೂರ್ಯೋ, ಅಲ್ಲಿ ಸೂರ್ಯ ಇಲ್ಲ ಅಂದರೆ ಬೆಳಕಿಲ್ಲ ಅನ್ನುವ ಭಾವನೆ ಕೊಡುತ್ತೆ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಅಗ್ನಿ ಇಲ್ಲ ಅಂತ. ಸೂರ್ಯನ ಬೆಳಕಿಲ್ಲ, ಚಂದ್ರನ ತಂಗಾಳಿ ಇಲ್ಲ, ಅಗ್ನಿಯ ಬೆಳಕಿಲ್ಲ. ಅದು ಇಲ್ಲ ಅಂದರೆ ಇಲ್ಲ ಅಂತ ಅರ್ಥ ಅಲ್ಲ. ಯಾಕಂದರೆ ನಾವು ಹಿಂದೆ ಕೇಳುವಾಗಲೇ ಅರ್ಜುನ ಕೃಷ್ಣನ ರೂಪವನ್ನು, ವಿಶ್ವರೂಪವನ್ನು ನೋಡುವಾಗಲೇ ಸಾವಿರ ಸಾವಿರ ಕೋಟಿ ಕೋಟಿ ಸೂರ್ಯರ ಪ್ರಭೆಯನ್ನು ಧಿಕ್ಕರಿಸುವಂತಹ ಪ್ರಭೆ ನಿನ್ನ ಪ್ರಭೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಂದರೆ ನೀವು ಯಾವ ಸೂರ್ಯನ ಬೆಳಕಿನಲ್ಲಿ ಎಲ್ಲ ವಸ್ತುಗಳನ್ನು ನೋಡಬಹುದಿದೆಯೋ ಹಾಗೆ ಸೂರ್ಯನ ಬೆಳಕಿನಿಂದ ಭಗವಂತನ ಲೋಕವನ್ನು ನೋಡಲಿಕ್ಕೆ ಬರಲ್ಲ, ಒಂದರ್ಥ. ಇನ್ನೊಂದು, ಸೂರ್ಯ ಮೊದಲಾದವರು ಆ ಲೋಕವನ್ನು ತೋರಿಸ್ಲಿಕ್ಕಾಗಲ್ಲ, ಚಂದ್ರ ಆ ಲೋಕವನ್ನು ತೋರಿಸಲ್ಲ, ಅಗ್ನಿಗೆ ಆ ಯೋಗ್ಯತೆ ಇಲ್ಲ. ಮತ್ತೊಂದು, ಸೂರ್ಯ ಆ ಲೋಕವನ್ನು ಬೆಳಗುಗೊಳಿಸಲ್ಲ, ಪ್ರಕಾಶ ಮಾಡಲಿಕ್ಕಾಗಲ್ಲ, ಅವನ ಬೆಳಕು ಸಾಲಲ್ಲ ಅಂಥದ್ದು. ನತದ್ಭಾಸಯತೆ. ಇನ್ನೊಂದು, ನೀವೇನು ನೋಡ್ತೀರಿ, ಈ ಸೂರ್ಯ ಪ್ರಾಕೃತ ಸೂರ್ಯ, ವೈಕುಂಠ ಅಪ್ರಾಕೃತವಾದದ್ದು. ಅಲ್ಲಿ ಸೂರ್ಯ ಇಲ್ಲ ಅಂದರೆ ಈ ಸೂರ್ಯ ಇಲ್ಲ, ಮುಕ್ತನಾದ ಸೂರ್ಯ ಇದ್ದಾನೆ, ಅಪ್ರಾಕೃತನಾದ ಸೂರ್ಯ ಅಲ್ಲಿದ್ದಾನೆ, ಇವನು ಅಲ್ಲಿಲ್ಲ. ನೀವು ಯಾರನ್ನು ನೋಡಿದಿರಿ ಅವನಿಲ್ಲ ಅಲ್ಲಿ. ಅದು ಭಗವತ್ ಸ್ವರೂಪ ಹಾಗೇ ಇರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥದ್ದು ಆ ಸ್ಥಳ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಆ ಲೋಕವನ್ನು ಕಾಣಲಿಕ್ಕೆ ತತ್ವಜ್ಞಾನದ ಬೆಳಕು ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಬೇರೆ ಯಾವ ಬೆಳಕಿಂದಲೂ ವೈಕುಂಠವೇ ಮೊದಲಾದ ಪರಮಾತ್ಮನ ಲಕ್ಷ್ಮ್ಯಾತ್ಮಕವಾದ ಅಪ್ರಾಕೃತವಾದ ಆ ಮಂದಿರವನ್ನು ಕಾಣಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಚಂದ್ರನಿಗಿಂತೂ ಮಿಗಿಲಾದ ಬೆಳಕಿನ ಲೋಕ ಅದು. ಅದನ್ನು ಈ ನತದ್ಭಾಸಯತೆ ಸೂರ್ಯೋ ಎಲ್ಲ ವರ್ಣನೆ ಮಾಡ್ತಾ, ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಕೃಷ್ಣ ಅರ್ಜುನನಿಗೆ ಹೇಳುವಾಗ ಹೇಳಿದ, ನನ್ನ ಲೋಕ ಅಂತ ಯಾವುದನ್ನು ತಿಳ್ಕೊಳ್ಬೇಕಂದ್ರೆ, ಯಾವ ಲೋಕಕ್ಕೆ ಹೋದಾಗ ಮತ್ತೆ ಮರಳಿ ಬರಲ್ವೋ ಅದು ನನ್ನ ಲೋಕ. ಇದರರ್ಥ ವೈಕುಂಠ ಬಿಟ್ಟರೆ ಬೇರೆ ಯಾಕೆ, ಮೇಲೆ 7 ಲೋಕ, ಕೆಳಗೆ 7 ಲೋಕ ಇದೆ. ಭೂಲೋಕ, ಭುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಅತಲ ವಿತಲ ಸುತಲ ತಲಾತಲ ಮಹಾತಲ ಪಾತಾಲ. ನೀವು ಯಾವ ಲೋಕಕ್ಕೆ ಹೋದರೂ ಪುನರಾವರ್ತಿನೋ ಅರ್ಜುನ, ಮತ್ತೆ ಬರಬೇಕೋ. ಆದರೆ ನನ್ನ ಲೋಕಕ್ಕೆ ಬಂದರೆ ಮಾತ್ರ ಮರಳಿ ಬರುವ ಹಾಗಿಲ್ಲ. ತದ್ಧಾಮ ಯದ್ಗತ್ವ, ಅವನ ಪುರಕ್ಕೆ ಹೋದ ಜನರು ಒಮ್ಮೆಗನ್ನ ಹಿಂದಿರುಗರು, ಬರೋದೇ ಇಲ್ಲ, ಅದು ನನ್ನ ಮನೆ. ಮತ್ತೆ ಭಗವಂತ ಹೇಳ್ತಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಸ್ಸಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಭಗವಂತ ಜಗತ್ತಿನ ಎಲ್ಲ ಜೀವರನ್ನು ತನ್ನ ಅಂಶ ಅಂತ ಕರೆದಿದ್ದಾನೆ. ಇದು ಮೇಲ್ನೋಟಕ್ಕೆ ಜೀವರೆಲ್ಲ ಭಗವಂತನ ಅಂಶ, ಅವರು ಒಂದಿಗೆ ಆದರೆ ಭಗವಂತನೇ ಆಗ್ತಾರೆ, ಐಕ್ಯ ಆಗ್ತಾರೆ ಅನ್ನುವ ಭ್ರಮೆಗೆ ಅವಕಾಶ ಇದೆ. ಆದರೆ ನಿಜವಾಗಿ ಹಾಗಲ್ಲ. ಅಂಶ ಅಂದರೆ 2 ಬಗೆಯ ಅರ್ಥ. ಭಾಗವತದಲ್ಲಿ ಕೃಷ್ಣಾವತಾರ ಮುಂಚೆ ಪರೀಕ್ಷಿತರು ಪ್ರಶ್ನೆ ಮಾಡುವಾಗಲೂ ಅಲ್ಲಿಯೂ ಅಂಶ ಶಬ್ದ ಇದೆ, ಇಲ್ಲಿಯೂ ಅಂಶ ಶಬ್ದ ಇದೆ. ಇಲ್ಲಿ ಹೇಳುವ ಅಂಶ ಬೇರೆ, ಅಲ್ಲಿ ಹೇಳುವ ಅಂಶ ಬೇರೆ. ಅಲ್ಲಿ ಹೇಳುವ ಅಂಶ ಸ್ವರೂಪಾಂಶ, ಇಲ್ಲಿ ಹೇಳುವ ಅಂಶ ಭಿನ್ನಾಂಶ, ಬಹು ವ್ಯತ್ಯಾಸದಿಂದ ಕೂಡಿರ್ತಕ್ಕಂಥದ್ದು. ಸ್ವರೂಪಾಂಶದಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಹಾಲು ಹಸುವಿಂದೇ ಒಂದು ಅಂಶ ಅಲ್ವಾ? ಅದನ್ನು ಕುಡಿತೀವಿ, ಇನ್ನೇನೋ ಬೆರೆಸ್ಕೊಂಡೆಲ್ಲ ಕುಡಿದು ಟೇಸ್ಟ್ ಎಲ್ಲ ಚೆನ್ನಾಗಿ. ಇವತ್ತು ಹಾಲು ಸಿಗಲಿಲ್ಲ, ಹಾಲ್ದೇ ಬೇರೆ ಒಂದು ಅಂಶ ಇದೆ, ಗಂಜಲ, ಅದನ್ನು ಕೊಡ್ತೀನಿ, ಅದನ್ನೇ ಒಂದು ಲೋಟ ಕುಡೀರಿ, ಅದು ಅದರದ್ದೇ ಅಂಶ ರೀ. ಅಂಶ ಅಂದರೆ ಬೇರೆ ಆಗತ್ತಾ ಇಲ್ಲ. ಹಾಗೆ
ಇಲ್ಲಿ ಅಂಶ ಮಮೈವಾಂಶೋ ಭಿನ್ನಾಂಶ ಅಂತ ತಿಳ್ಕೊಳ್ಬೇಕೇ ವಿನಃ ಎರಡೂ ಒಂದೇ ಅಂತ ತಿಳ್ಕೊಳ್ಬಾರ್ದು. ಹಾಲು ಗಂಜಲ ಎರಡೂ ಒಂದೇ ಅಲ್ಲ. ಹೇಗೆ ಅದು ಪರಸ್ಪರ ಭೇದ ಇದೆಯೋ ಹಾಗೆ ಭಗವಂತನ ಭಿನ್ನಾಂಶಕ್ಕೂ ಸ್ವರೂಪಾಂಶಕ್ಕೂ ಭೇದ ಇದೆ, ಚೆನ್ನಾಗಿ ತಿಳ್ಕೊಳ್ಬೇಕು. ಭಗವಂತನ ಮತ್ಸ್ಯ ಕೂರ್ಮ ವರ ನರಸಿಂಹ ವಾಮನ ಭಾರ್ಗವ ರಾಮಕೃಷ್ಣ ಬುದ್ಧ ಕಲ್ಕಿಗಳು ಭಗವಂತನ ಅಂಶವೇ. ಅದೆಂಥ ರೂಪಾಂಶ ಅಂತ ತಿಳ್ಕೊಳ್ಬೇಕು. ಭಿನ್ನಾಂಶರು ಸ್ವರೂಪಾಂಶರು ಕೂಡ ಎಂದೂ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಜಗದ್ಗುರು ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡುವಾಗ ಸ್ವರೂಪಾಂಶೋ ವಿಭಿನ್ನಾಂಶ ಇತಿ ದ್ವೇದಾಂಶ ಇಷ್ಯತೆ. ಅನಂತಾಸನ ವೈಕುಂಠ ಪದ್ಮನಾಭ ಸ್ವಯಂ ಹರಿಹಿ ಜೀವಾಯ್ಮೇ ವಿಭಿನ್ನಾಂಶ ಧರ್ಮಾಧರ್ಮಾದಿ ಸಂಯುತ. ಜೀವರೆಲ್ಲ ಭಗವಂತನಿಗಿಂತ ಭಿನ್ನರಾದ ಅಂಶರು. ಭಗವಂತನ ಮೂಲ ರೂಪದಿಂದ ಹೊರ ಮತ್ಸ್ಯ ಕೂರ್ಮಾದಿಗಳು ಸ್ವರೂಪಾಂಶ. ಜಗತ್ತಿನಲ್ಲಿ ದೇವರ ಎರಡು ಅಂಶಗಳ ಬಗ್ಗೆ ಸರಿಯಾದ ಕಲ್ಪನೆ ಪರಿಚಯವನ್ನು ಮಾಡಿಕೊಳ್ಳಿ. ಅದು ಸ್ವರೂಪಾಂಶ ಅಂದರೆ ಭಗವಂತನ ರೂಪಗಳು, ಭಿನ್ನಾಂಶ ಅಂದರೆ ಜೀವರು ಅಂತ ಹೀಗೆ ತಿಳ್ಕೊಳ್ಬೇಕು. ಮತ್ತು ಭಗವಂತನ ಅದ್ಭುತವಾದ ಮತ್ತೊಂದು ಮಹಿಮೆಯನ್ನು ವರ್ಣನೆ ಮಾಡ್ತಾನೆ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕಾಮತೀಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿವಾಶಯ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಗ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಪ್ರತಿ ಬಾರಿ ಜೀವ ಶರೀರವನ್ನು ಪಡೆಯುವ ಸಂದರ್ಭದಲ್ಲಿ ಮತ್ತು ಜೀವ ಶರೀರವನ್ನು ಬಿಡುವ ಸಂದರ್ಭದಲ್ಲಿ ಆಪ್ನೋತಿ ಉತ್ಕ್ರಾಮತಿ, ಹೊಂದುವಾಗ ಬಿಡುವಾಗ ಎರಡು ಕೂಡ ಭಗವಂತ ಅವನನ್ನು ಅವನ ಇಂದ್ರಿಯಗಳು ಅಂದರೆ ಇಂದ್ರಿಯದಲ್ಲಿಯೂ ಸ್ವರೂಪಭೂತವಾದ ಇಂದ್ರಿಯಗಳ ಸಮೇತವಾಗಿ ದೇಹದ ಒಳಗೆ ಕರ್ಕೊಂಡು ಬರ್ತಾನಂತೆ. ಶರೀರ ತೆಗೆದುಕೊಳ್ಳುವಾಗ ದೇವರು ಜೀವರ ಇಂದ್ರಿಯಗಳು ಸ್ವರೂಪಭೂತವಾದ ಇಂದ್ರಿಯಗಳನ್ನು ಹಿಡ್ಕೊಂಡು ದೇಹದ ಒಳಗೆ ಬರ್ತಾನೆ. ಈ ದೇಹ ಜೀವ ಬಿಡುವಾಗಲೂ ದೇವರು ಜೀವನ ಜೊತೆಗೆ ಇಂದ್ರಿಯಗಳನ್ನು ಹಿಡ್ಕೊಂಡು ಹೊರಗೆ ಹೋಗ. ಇದು ಹೇಗೆ ನಂಬೋದು ಆಚಾರ್ಯ? ಅದಕ್ಕೆ ದೇವರೇ ಒಂದು ಉದಾಹರಣೆ ಕೊಟ್ಟಿದ್ದಾನೆ. ಹೇಗೆ ಅಂದರೆ ವಾಯುರ್ಗಂಧ ನಿವಾಶಯಾತ್. ಹೂವಿನ ಮೇಲೆ ಗಾಳಿ ಬೀಸುವಾಗ ಸುಮ್ಮನೆ ಹೋಗಲ್ಲ ರೀ, ಗಾಳಿ ಹೂವಿನ ಪರಿಮಳವನ್ನು ಹಿಡಿದು ಹೋಗುತ್ತದು ಅಲ್ವಾ? ನಮ್ಮ ಕಡೆ ಬರುವಾಗಲೂ ತಗೊಂಡು ಬರುತ್ತದು. ಹೇಗೋ ಹಾಗೆ ಭಗವಂತ ಇಲ್ಲಿಗೆ ಬರುವಾಗ ಇಲ್ಲಿಂದ ಹೋಗುವಾಗ, ಇದರರ್ಥ ಅವನು ಬಾರದೆ ಜೀವ ಬರುವ ಹಾಗಿಲ್ಲ, ಅವನು ಇರದೆ ಜೀವ ಇರುವ ಹಾಗಿಲ್ಲ. ಅವನ ಇರುವಿಕೆ ನಮ್ಮ ಇರುವಿಕೆಗೆ ಕಾರಣ. ನಾವು ಇಲ್ಲ ಅಂತಾದರೆ ಅವನು ಇಲ್ಲಿ ಇಲ್ಲ ಆದ ಕಾರಣ ನಾವು ಇಲ್ಲಿ ಇರುವ ಹಾಗಿಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ಹೊರಗಡೆ ಅಲ್ಲಿ ಮೇನ್ ರೋಡ್ ಇಲ್ಲಿ ರಥ ನಿಲ್ಲಿಸಿರ್ತಾರೆ ಅಲ್ವಾ? ಈಗ ಹೋಗೋರೆಲ್ಲ ನಮಸ್ಕಾರ ಕೈ ಮುಕ್ಕೊಂಡು ಪ್ರದಕ್ಷಿಣೆ ಮಾಡಿ ಎಳೆದು ಗಿಳಿದು ಮಾಡ್ತೀರಾ? ಮಾಡಲ್ಲ. ಅದೇ ಕೃಷ್ಣನ್ ಇಟ್ಟುಬಿಟ್ರೆ ಏನು ರಥ ಎಳೆದಿದ್ದೇನು, ಪಟಾಕಿ ಹೊಡೆದಿದ್ದೇನು, ನಮಸ್ಕಾರ ಮಾಡಿದ್ದೇನು, ಈಡ್ಗಾಯ ಹೊಡೆದಿದ್ದೇನು, ಮಂಗಳಾರತಿ ಮಾಡಿದ್ದೇನು. ರಥದಲ್ಲಿ ಕೃಷ್ಣ ಇದ್ದರೆ ರಥಕ್ಕೆ, ಇಲ್ಲದೇ ಇದ್ದರೂ ಬೆಲೆ ಇದೆ ರಥಕ್ಕೆ. ಬಂಗಾರದ ರಥ ಅದು. ದೇವರು ಕೊಟ್ಟಿರೋ ಈ ರಥವು ಬಂಗಾರದ್ದು, ಸುವರ್ಣದ್ದು. ಇಂಥ ರಥ ಬೇರೆ ಇಲ್ಲ. ನರಿ ನಾಯಿ ಕುರಿ ಕೋಳಿ ಕತ್ತೆದು ಜೀವಕ್ಕೆ ರಥವೇ. ಆದರೆ ಇಂಥ ಅದ್ಭುತವಾದ ವ್ಯಾಲ್ಯೂಬಲ್ ರಥ ಜೀವನಿಗೆ ಕೊಟ್ಟಿರೋದು ಇದು ಅಪರೂಪದ ರಥ. ಒಳಗೆ ದೇವರಿರುವ ತನಕ ಇದಕ್ಕೆ ಭಾರೀ ಬೆಲೆ. ರಥಕ್ಕೆ ಬೆಲೆ ಬರೋದೇ ಜೀವನಿಗೆ ಬೆಲೆ ಬರೋದೇ ಭಗವಂತನ ಇರುವಿಕೆಯಿಂದ. ಅವು ಬರುವಾಗ ಕರ್ಕೊಂಡು ಬರ್ತಾನೆ, ಹೋಗುವಾಗ ಕರ್ಕೊಂಡು ಹೋಗ್ಬಿಡ್ತಾನೆ. ಗೃಹೀತ್ವೈತಾನಿ ಸಂಯಾತಿ, ಎಲ್ಲವನ್ನು ಹಿಡ್ಕೊಂಡು ಹೋಗ್ತಾನೆ. ಈ ನೋಡಿ, ಈ ಸತ್ತು ಹೋಗ್ತಾರಲ್ಲ, ಸತ್ತ ಮೇಲೆ ಕೆಲವರು ಮಾತಾಡ್ತಾ ಹೇಳ್ತಾರೆ, ಏನಾಗಿತ್ತು? ಇಲ್ಲ ರೀ, ಕಣ್ಣು ಚೆನ್ನಾಗಿ ಕಾಣ್ತಿತ್ತಪ್ಪ. ಹೌದಾ? ಕಣ್ಣು ಬಿಡಿಸಿ ನೋಡಿ. ಕಣ್ಣು ನೋಡಲ್ಲ, ಕೈ ಆಡಲ್ಲ, ಕಾಲು ಆಡಲ್ಲ. ಪ್ರಾಣ ಒಂದೇ ಹೋಗಿದ್ದು, ಉಳಿದದ್ದೆಲ್ಲ ಇದ್ದರೂ ಇಲ್ಲದ ಹಾಗೆ. ದೇವರಿದ್ದರೆ ಏನಿಲ್ಲದೆ ಇದ್ರೂ ನಡೆಯತ್ರಿ. ಇರ್ಬೋದು, ಕೈ ಇಲ್ಲದೆ ಇದ್ರೂ ಇರ್ಬೋದು. ಕರ್ಣಾಭಿಮಾನಿಗಳು ದೇಹವಾ ಬಿಡಲು ಕುರುಡ ಕಿವುಡ ಮೂಕ ಅಷ್ಟೇ. ಹೆಣ ಅಂತ ಯಾರನ್ನು ಕರೆಯಲ್ಲ. ಎಲ್ಲ ಇದ್ದು ದೇವರಿಲ್ಲ ಅಂತ ಆದರೆ ಏನಂತ ಕರೀತಾರೆ? ಅರಿತು ಪೆಣವೆಂದು ಪೇಳ್ವರು ಬುಧ ಜನರು.
ಹಾಗಾದರೆ ಭಗವಂತ ಈ ಶರೀರದ ಒಳಗೆ ಬರುವಾಗ ಕರ್ಕೊಂಡು ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ಅವನು ಸ್ವತಂತ್ರ, ನಾವು ಅಸ್ವತಂತ್ರ. ಕಳ್ಳನನ್ನು ಪೊಲೀಸ್ನವರು ಒಳಗೆ ಹಾಕ್ತಾರೆ, ಹೊರಗೆ ಬಿಡುವಾಗಲೂ ಹೊರಗೆ ಕರ್ಕೊಂಡ್ಬರ್ತಾರೆ. ಹೇಗೋ ಹಾಗೆ ಪಾಪಕರ್ಮದಿಂದ ಬಂಧಿತರಾದ ನಮ್ಮನ್ನು ಈ ಶರೀರದ ಬಂಧನಕ್ಕೆ ಒಳಪಡಿಸುವಾಗ ಭಗವಂತ ಹಾಕೊಂಡು ಬರ್ತಾನೆ, ಹೊರಗೆ ಎಳ್ಕೊಂಡು ಹೋಗ್ತಾ ಇರ್ತಾನೆ. ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಗ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಭಗವಂತ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಗ್ರಾಣಮೇವ ಚ, ಈ ಪಂಚಕರ್ಮೇಂದ್ರಿಯಗಳನ್ನು ತನ್ನ ಅರಮನೆಗಳನ್ನಾಗಿ ಮಾಡಿಕೊಂಡು ಅದರ ಒಳಗೆ ತಾನೇ ಇದ್ದು ವಿಷಯಗಳ ಭೋಗವ ಮಾಡಿಸ್ತಾನೆ. ಅವನು ಸವಿದರೆ ನಿಮ್ಮ ನಾಲಿಗೆಗೆ ರುಚಿ ರುಚಿ ಕೇಳುತ್ತೆ. ಅವನು ಕೇಳಿದ್ರೆ ನಿಮ್ಮ ಕಿವಿನೂ ಕೇಳಿಸತ್ತೆ. ಮೊದಲು ಕೇಳಿಸ್ಕೊಳ್ಳೋನು ಅವನೇ. ಅವನಾದಮೇಲೆ ದಿಗ್ದೇವತೆಗಳು ಕೇಳಿಸ್ಕೊಳ್ತಾರೆ. ಆಮೇಲೆ ಜೀವ ನಾನು ಕೇಳಿಸ್ಕೊಂಡೆ ಅಂತ ಅಂತಾನೆ. ನಾವು ಕೇಳಿಸ್ಕೊಂಡಿದ್ದಲ್ಲ, ಒಳಗಿರುವ ದೇವತೆಗಳು ಮೊದಲು ಕೇಳಿಸ್ಕೊಂಡದ್ದು. ಹಾಗಾದ್ರೆ ಅವ್ರು ಕೇಳಿಸ್ಕೊಂಡು ಬಿಟ್ಟ ಮೇಲೆ ನಾವು ಅಂದರೆ ಭಗವಂತನೇ ಶ್ರೋತ್ರಂ ಚಕ್ಷು ಸ್ಪರ್ಶಂಚ, ಇದೆಲ್ಲ ಅಧಿಷ್ಠಾನ, ಅವನ ವಾಸಕ್ಕೆ ಯೋಗ್ಯವಾದದ್ದು. ಹಾಗಾಗಿ ಅಲ್ಲಲ್ಲಿದ್ದು ಆ ಎಲ್ಲ ಕೆಲಸವನ್ನು ಅವನೇ ಮಾಡಿಸ್ತಾ ಇದ್ದಾನೆ. ಅಲ್ಲ, ದೇವರು ಜೀವ ಹುಟ್ಟುವಾಗ ಕರ್ಕೊಂಡ್ಬರ್ತಾನೆ, ಕರ್ಕೊಂಡು ಹೋಗ್ತಾನೆ ಅಂತಂದ್ರಿ, ಇದೆಲ್ಲೋ ಕಾಣಲ್ವಲ್ಲ. ಯಾರೋ ಮಗು ಹುಟ್ಟುವಾಗ ದೇವರು ಬಂದದ್ದು ನೀವು ಯಾರ್ಯಾರು ನೋಡಿದ್ದೀರಾ? ಒಳಗೆ ಜೀವದೊಳಗೆ ಪ್ರಯೋಗ ಇಲ್ಲ. ಹೋಗುವಾಗ ಹೋಗಿದ್ದು ಫೋಟೋ ಗಿಟ್ಟ ತೆಕ್ಕೊಂಡಿದ್ದೀರಾ? ಕಾಣಲ್ಲ ರೀ. ಉತ್ಕ್ರಾಮಂತಂ ಸ್ಥಿತಂ ವಾ ಪಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಜ್ಞಾನಚಕ್ಷುಷ. ಜ್ಞಾನಿಗಳು ಜ್ಞಾನದ ಕಣ್ಣಿಂದ ಮಾತ್ರ ಭಗವಂತನ ಒಳಗೆ ಇರುವನ್ನು ತಿಳ್ಕೊಳ್ತಾರೆ. ವಿಮೂಢಾನಾನು ಪಶ್ಯಂತಿ. ಅಜ್ಞಾನಿಯಾದವ ನಾನೇ ತಿಂದೆ, ನಾನೇ ನೋಡಿದೆ, ನಾನೇ ಮಾಡಿದೆ, ನಾನು ಅಂತಾನಾದ ಕಾರಣ ಆ ಪಾಪಕ್ಕೆ ಅವನೇ ಬದ್ಧನಾಗ್ತಾನೆ. ಈಗ ನೋಡಿ, ಫಾರಿನಿಂದ ಬರ್ತೀರಿ, ಏನೋ ಒಂದು ಗೂಡ್ಸ್ ತರ್ತೀರಿ, ಅದು ತರಬೇಕಾದ್ರೆ ಕಸ್ಟಮ್ಸಲ್ಲಿ ಟ್ಯಾಕ್ಸ್ ಕಟ್ಟಬೇಕ್ರಿ. ತಂದರೆ ಟ್ಯಾಕ್ಸ್ ಕಟ್ಟಬೇಕು. ನೀವು ತಂದದ್ದನ್ನು ಅವ್ರಿಗೆ ಕೊಟ್ಬಿಟ್ಟು ಟ್ಯಾಕ್ಸ್ ಕಟ್ಟಲ್ಲಪ್ಪ ನೀನೇ ಇಟ್ಕೊಂಡ್ರೆ ಏನು ಟ್ಯಾಕ್ಸೇ ಕಟ್ಟಬೇಕಾದ್ದಿಲ್ಲ. ಹಾಗೆ ಈ ಕಣ್ಣನ್ನು ದೇವರಿಗೆ ಕೊಟ್ಬಿಟ್ರೆ, ಸ್ವಾಮಿ ಕಣ್ಣಿಂದೆ, ಕಿವಿ ನಿಂದೆ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ, ಇದರಲ್ಲಿ ಏನು ನಡೀತಾ ಇದೆ ಇದೆಲ್ಲ ನಿಂದೇ ಎಲ್ಲ ಅಂದ್ಬಿಟ್ರೆ ಟ್ಯಾಕ್ಸೇ ಕಟ್ಟಬೇಕಾದ್ದಿಲ್ಲ. ಯಾವ ಪಾಪದ ಲೇಪ ನಿಮಗಾಗದ ಹಾಗೆ ನಾನು ನೋಡ್ಕೊಳ್ಳಿ, ನನ್ನ ಇರುವಿನ ಅರಿವನ್ನು ತಿಳ್ಕೊಳ್ಳಿ. ಮತ್ತು ಯಾರು ಅಯೋಗ್ಯನಿದ್ದಾನೆ, ಮಾಡಬಾರದ ಕರ್ಮವನ್ನು ಮಾಡ್ತಾ ಇದ್ದಾನೆ, ಶಾಸ್ತ್ರದಲ್ಲಿ ಹೇಳಿದ ಕರ್ಮವನ್ನು ಮಾಡಲಿಲ್ಲ, ರಾಂಗ್ ರೂಟಲ್ಲಿದ್ದಾನೆ, ರಂಗನ ಕಡೆ ಹೋಗಿಲ್ಲ, ಅವು ಏನೇ ಟ್ರೈ ಮಾಡಿದ್ರೂ ದೇವರವನಿಗೆ ಕಾಣಲ್ಲ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತಿ ಚಕ್ಷುಷಃ. ಅಕೃತಾತ್ಮಾನಃ, ಶಾಸ್ತ್ರದಲ್ಲಿ ಯಾವ ವಿಧಿಯನ್ನು ಹೇಳಿದೆ ಅದನ್ನು ಮಾಡಿಲ್ಲ, ಅವು ಏನು ಮಾಡಿದ್ರೂ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯದಾದಿತ್ಯಗತಂತೇಜೋ ಜಗದ್ಭಾಸಯತೆ ಖಿಲಂ ಯಮಸಿ ಯಚ್ಛಾಗ್ನೌ ತತ್ತೇಜೋ ವಿದ್ಧಿಮಾಮಕಂ. ಬೆಳಗುವ ಸೂರ್ಯನ ಒಳಗೆ ನಾನಿದ್ದು ಬೆಳಕು ಕೊಟ್ಟವ ನಾನು, ಸೂರ್ಯನ ಒಳಗೆ ಬೆಳಕನ್ನು ಕೊಟ್ಟವ ನಾನು, ಚಂದ್ರನಲ್ಲಿ ಅಗ್ನಿಯಲ್ಲಿ ಸಕದ ಜಗತ್ತನ್ನು ಬೆಳಗಿಸುವಂಥ ತೇಜಸ್ಸು ನಂದು. ಇದು ಅಧ್ಯಾಯದ ಅಮೂಲ್ಯವಾದ ವಿಚಾರ. ಚಂದ್ರ ಸ್ವಪ್ರಕಾಶ ಅಲ್ಲ, ಯಾರಿಗೂ ತಮ್ಮ ಸ್ವಪ್ರಕಾಶ ಇಲ್ಲ. ಭಗವಂತ ಕೊಟ್ಟರೆ ಉಂಟು, ಬಲ್ಪಲ್ಲೇ ಬೆಳಕಿಲ್ಲ. ಕರೆಂಟ್ ಇದ್ದರೆ ಬಲ್ಪಲ್ಲಿ ಬೆಳಕು, ಕರೆಂಟು ಭಗವಂತ, ಸೂರ್ಯ ಬಲ್ಪು. ನಿಮ್ಮ ಮನೇಲಿ ಎಷ್ಟು ಬಲ್ಪ್ ಇದ್ರೇನ್ರಿ, ಕರೆಂಟ್ ಇಲ್ಲ ಅಂದರೆ ಬಲ್ಪೇ ಹೊತ್ಕೊಳ್ಳಲ್ಲ. ಹಾಗಾದ್ರೆ ಭಗವಂತ ಇದ್ದರೆ ಮಾತ್ರ ಸೂರ್ಯನಲ್ಲಿ ಬೆಳಕು, ಇಲ್ಲ ಅಂದರೆ ಆ ಬಲ್ಪ್ ಹೇಗೆ ತೇಜೋಹೀನವಾಗತ್ತೆ, ಬೆಳಕು ರಹಿತವಾಗತ್ತೆ. ಭಗವಂತನ ಅನುಗ್ರಹ ಇಲ್ಲದೆ ಬೆಳಗುವ ಸೂರ್ಯನಲ್ಲಿ ಬೆಳಕೇ ಇಲ್ಲ. ಅದಕ್ಕೆ ಸೂರ್ಯನ ಧ್ಯಾನ ಮಾಡುವಾಗ ಒಳಗಿರುವ ಭಗವಂತನನ್ನು ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಅಷ್ಟೇ ಅಲ್ಲ, ಭಗವಂತ ಹೇಳ್ತಾನೆ, ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ. ನನ್ನ ಶಕ್ತಿಯಿಂದ ಈ ಜಗತ್ತನ್ನು ಧಾರಣೆ ಮಾಡಿದ್ದೇನೆ. ನನಗೆ ಭಾರ ಬೃತ್ಕತಿತೋ ಯೋಗಿ ಯೋಗಿ ಸರ್ವಕಾಮದ. ಜಗತ್ತಿನ ಭಾರವನ್ನು ಹೊತ್ತವ ನಾನು. ಅಲ್ಲ, ಹೇಗೆ ಗೊತ್ತಾಗುತ್ತೆ ನೋಡಿ, ಆ ಬೆಟ್ಟವನ್ನು ದೇವತೆಗಳು ನನ್ನ ಮೇಲಿಟ್ಟರು, ನೀವು ಅಷ್ಟೇ, ನಿಮ್ದೇನು ಭಾರ ಇದ್ದರೂ ನನ್ನ ಮೇಲಿಡಿ. ಜಗತ್ತಿನ ಎಲ್ಲ ಭಾರವನ್ನು ಹೊರುವವ ನಾನು.